ಜೈ ಭಾರತ್, ವಂದೇ ಮಾತರಂ. ಭಾರತ ಹಾಗೂ ಚೀನಾದ ನಡುವಿನ ಸಂಬಂಧ ನಿಜವಾಗಲೂ ಚೆನ್ನಾಗಿಯೇ ಇದೆಯಾ? ಭಾರತ ಚೀನಾದ ಜೊತೆಗಿನ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನ ಪಟ್ಟರೂ ಕೂಡ ಚೀನಾವು ಕೂಡ ಅದೇ ರೀತಿಯ ದಾರಿಯನ್ನು ಹಿಡಿಯುತ್ತಾ ಹಿಂದೆ ಭಾರತದ ಜೊತೆ ಯಾವ ರೀತಿ ಬೆನ್ನಿಗೆ ಚೂರಿ ಹಾಕ್ತಾ ಬಂದಿತ್ತೋ ಈ ಚೀನಾ ಈಗಲೂ ಅದೇ ರೀತಿ ಮಾಡುತ್ತಾ ಎಂಬ ಒಂದು ಅನುಮಾನ ಮೂಡುತ್ತಿದೆ. ಯಾಕೆಂದರೆ ಚೀನಾದ ಈ ಒಂದು ನಡೆಯದೆಲ್ಲ ಭಾರತಕ್ಕೆ ತುಂಬ ಆತಂಕ ಪಡುವಂತಾಗಿದೆ. ಹಾಗಾದರೆ ಏನು ಈ ವಿಚಾರ ಅಂತ ನೋಡೋದಾದರೆ, ಶಕ್ಸ್ಗಾಮ್ ಎಂಬ ಒಂದು ಪ್ರದೇಶವಿದೆ. 75 ಕಿಲೋಮೀಟರ್ ಉದ್ದದ ಮಾರ್ಗವನ್ನು ನಿರ್ಮಿಸುತ್ತಿದೆ. ಇದು ಭಾರತದ ಭದ್ರತೆಗೆ ಆತಂಕಕಾರಿ ವಿಚಾರವಾಗಿದೆ. ನೀವು ಅಂದ್ಕೊಂಡಿರಬಹುದು, ಆ ಪ್ರದೇಶದಲ್ಲಿ ಚೀನಾ ರಸ್ತೆ ನಿರ್ಮಿಸಿದರೆ ಭಾರತಕ್ಕೆ ಏನು ತೊಂದರೆ? ಅಸಲಿಗೆ ಈ ಪ್ರದೇಶವಿರುವುದು POKಯಲ್ಲಿ, ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ, ಹಾಗೆ ಈ ಸಿಯಾಚಿನ್ ಪ್ರದೇಶಕ್ಕೆ ಹತ್ತಿರದಲ್ಲಿದೆ. ಈ ಪಾಕ್ ಆಕ್ರಮಿತ ಕಾಶ್ಮೀರ ಅದು ಯಾವತ್ತಿದ್ರೂ ಭಾರತದ ಭಾಗ. ಅದು ಒಂಥರ ವಿವಾದಿತ ಪ್ರದೇಶ. ಆದರೆ ಈ ಪ್ರದೇಶವನ್ನು ಪಾಕಿಸ್ತಾನ ಚೀನಾಕ್ಕೆ ಕೊಟ್ಟಿದೆ. ಈ ಸಿಪೆಕ್ ಹೆಸರಲ್ಲಿ ಚೀನಾ ಆ ಪ್ರದೇಶವನ್ನೇ ತನ್ನದಾಗಿಸಿಕೊಂಡಿದೆ. ಈ ಶಕ್ಸ್ಗಾಮ್ ಪ್ರದೇಶ POKಯಲ್ಲಿದೆ. ಈ POK ಭಾರತದ ಭಾಗ ಎಂಬುದು ಭಾರತ ಪ್ರತಿಪಾದಿಸುತ್ತಿದೆ. ಆದರೆ ಈ ಪ್ರದೇಶ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿದೆ. ಇನ್ನು ಅವರ ಕಂಟ್ರೋಲ್ನಲ್ಲಿರುವ ಈ ಪ್ರದೇಶದಲ್ಲಿ ಶಕ್ಸ್ಗಾಮನ್ನು ಚೀನಾಕ್ಕೆ ಕೊಟ್ಟಿದೆ. ಇಲ್ಲಿ ರಸ್ತೆಯನ್ನು ನಿರ್ಮಿಸಿ ಚೀನಾದ ಮಿಲಿಟರಿ ಬೇಸ್ಗಳನ್ನು ನಿರ್ಮಿಸುತ್ತಿದೆ. ಅಕಸ್ಮಾತ್ ಇಲ್ಲಿ ಚೀನಾ ಏನಾದರೂ ಮಿಲಿಟರಿ ಬೇಸ್ ನಿರ್ಮಿಸಿದರೆ ಭಾರತದ ಕೆಲವು ಪ್ರದೇಶದ ಮೇಲೆ ಕಣ್ಣಿಡಬಹುದು. ಸಿಯಾಚಿನ್ ಪ್ರದೇಶದ ಮೇಲೆ ಭಾರತದ ಸೈನಿಕರ ಕಾರ್ಯತಂತ್ರದ ಮೇಲೆ ಕಣ್ಣಿಡುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಭಾರತವು ಕೂಡ ಒಂದು ಸ್ಟ್ರಾಂಗ್ ಪ್ರೊಟೆಸ್ಟ್ ಕೂಡ ಮಾಡಿದೆ. ಚೀನಾ ಮಾಡ್ತಿರುವುದು ಸರಿಯಲ್ಲ, ಅದು POK ಭಾರತದ ಅವಿಭಾಜ್ಯ ಅಂಗ, ಭಾರತದಿಂದ ಬೇರ್ಪಡಿಸಲಾಗದಂತಹ ಭಾಗ. ಚೀನಾದ ಈ ನಿರ್ಧಾರವನ್ನು ನಾವು ಒಪ್ಪುವುದಿಲ್ಲ ಹಾಗೂ ಖಂಡಿಸುತ್ತೇವೆ ಅಂತ ಭಾರತ ಹೇಳಿತು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಚೀನಾ, ಈ ಪ್ರದೇಶ ಪಾಕಿಸ್ತಾನದು, ಪಾಕಿಸ್ತಾನ ನಮಗೆ ಕೊಟ್ಟಿದೆ, ಹೀಗಾಗಿ ನ್ಯಾಯಯುತವಾಗಿ ಆ ಪ್ರದೇಶದಲ್ಲಿ ನಾವು ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುತ್ತಿದ್ದೇವೆ, ಇದರಲ್ಲಿ ಭಾರತ ಆಕ್ಷೇಪಣೆ ಮಾಡುವಂಥದ್ದು ಏನಿಲ್ಲ ಅಂತ ಚೀನಾ ಹೇಳಿದೆ. ಕಾಶ್ಮೀರ ವಿಚಾರದಲ್ಲಿ ನಾವು ತಟಸ್ಥ ನಿಲುವಂತಲೂ ಚೀನಾ ಹೇಳಿಕೊಂಡಿದೆ. ಈ ಒಂದು ಇನ್ಸಿಡೆಂಟ್ 2 ರಾಷ್ಟ್ರಗಳ ಕಿತ್ತಾಟಕ್ಕೆ ಕಾರಣವಾಗಿರುವಂಥದ್ದು. ಇತ್ತೀಚೆಗೆ ಚೀನಾದಲ್ಲಿ SCO ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ 2 ರಾಷ್ಟ್ರಗಳ ಗಡಿ ವಿವಾದ ಏನಿದೆ ಅದನ್ನು ಇತ್ಯರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುವುದಾಗಿ 2 ರಾಷ್ಟ್ರಗಳು ಹೇಳಿಕೊಂಡಿವೆ. ಆದರೆ ಚೀನಾ ಭಾರತದ ಬೆನ್ನ ಹಿಂದೆ ಈ ರೀತಿಯ ಕುತಂತ್ರವನ್ನು ಮಾಡ್ತಾ ಬಂದಿದೆ. ಇನ್ನು ಭಾರತವು ಚೀನಾದ ಈ ನಿರ್ಧಾರವನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತದೆ ಎಂಬುದು ನೋಡಬೇಕಾಗಿದೆ. ಚೀನಾದ ಈ ನಿರ್ಧಾರದಿಂದಾಗಿ 2 ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಮತ್ತೆ ಏನಾದರೂ ಪ್ರಭಾವ ಬೀರುವ ಸಾಧ್ಯತೆಯೂ ಇದೆ.